ಹಲೋ ನಮಸ್ಕಾರ ನೋಡಿ, ಇದು ಒಂದು ವಿಲೇಜ್ ಮ್ಯಾಪಲ್ಲಿರುವಂಥ ಒಂದು ಮಡ್ ರೋಡು. ಸೊ ಈ ಮಡ್ ರೋಡ್ ಕಟಾಚಲ್ಲಿ ಇದು 2 ಎಕರೆ ತೆಂಗಿನ ತೋಟ. ಇದು ಈ ಮಡ್ ರೋಡ್ಗೆ 205ರಿಂದ 300 ಅಡಿ ತನಕ ಬರ್ತದೆ. ಇದರಲ್ಲಿ ಬೋರ್ ಇದೆ ಮತ್ತು ತೆಂಗಿನ ಮರಗಳಿದೆ. ಸಾಯಿಲ್ ರೆಡ್ ಇದೆ. ಆಪೋಸಿಟ್ ಎಲ್ಲ ತೋಟಗಳಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ 4.5 ಕಿಲೋಮೀಟ್ರ್ ಆಗುತ್ತೆ. ಈ ರೋಡ್ ಈಗ ಕಂಟಿನ್ಯೂ ಇದೆ. ಇದು ಬೋರ್ ಪಾಯಿಂಟು, ಇದು ಪವರ್ ಹೌಸು, ಹಳೆಯದಾಗಿ ಶಿಥಿಲ ಆಗಿದೆ. ಒಂದು ಆಲದ ಮರ ಇದೆ. ಇದು ದೊಡ್ಡದಾದರೆ ಇಲ್ಲಿ ವುಡ್ ಹೌಸ್ ಮಾಡಬಹುದು. ಸೊ ಇದೊಂದು 40-50ನಲ್ಲಿ ಇದು ವಾಟರ್ ಟ್ಯಾಂಕು, ಬಟ್ ಎಂಟಿ ಇದೆ. ಈಗ ವಾಟರ್ ಲೋಡ್ ಮಾಡಿಲ್ಲ, ಮಾಡ್ತಾರೆ. ಆ ಕಬ್ಬಿನ ತೋಟ ಮತ್ತು ತೆಂಗಿನ ಮರಗಳೆಲ್ಲ ಸೇರಿ 2 ಎಕರೆ ಬರುತ್ತೆ. ಸಾಯಿಲೆಲ್ಲ ರೆಡ್ ಇದೆ. ಒಂದು 50 ಹೆಚ್ಚು ಬರ್ಬೋದು. ತೆಂಗಿನ ಮರಗಳೆಲ್ಲ ಕೂಡ 30 ವರ್ಷ ಮೇಲಿದೆ. ಚೆನ್ನಾಗಿದೆ ಪ್ರಾಪರ್ಟಿ. ರೆಡ್ ಸಾಯಿಲು, ಎಕ್ಸ್ಪ್ರೆಸ್ ಹೈವೇಯಿಂದ ಒಂದು 4.5 ಕಿಲೋಮೀಟ್ರ್ ಆಗುತ್ತೆ. ಟಾರ್ ರೋಡಿಂದ ಜಸ್ಟ್ ಒಂದು 600 ಮೀಟ್ರ್ ಆಗುತ್ತೆ. ಮತ್ತು ಜೊತೆಗೆ ಟೀಕು ಕೂಡ ಇದೆ. ಒಂದು 50 ಟೀಕು ಅಷ್ಟು ಬರ್ಬೋದು. ಸಾಯಿಲೆಲ್ಲ ರೆಡ್ ಇದೆ. ಜನರಲ್ ಕಮ್ಯುನಿಟಿ ಪ್ರಾಪರ್ಟಿ. ಇದು ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ ಬರ್ತದೆ. ಮಂಡ್ಯ ರಿಜಿಸ್ಟ್ರೇಷನ್ ಬರ್ತದೆ. ಸೊ ಇದು ಮಧ್ಯ ಹೊರಗಡೆ ಓಡಾಡೋದಕ್ಕೆ ರಸ್ತೆ ಮಾಡ್ಕೊಂಡಿದ್ರು. ಇದು ಬಾಕ್ಸ್ ಪೀಸಲ್ಲೇ ಸಿಗುತ್ತೆ. ಜಮೀನು ಸುತ್ತಲೆಲ್ಲ ತರಕಾರಿ ಬೆಳೀತಾರೆ, ಮತ್ತು ಕಬ್ಬು ಕೂಡ ಬೆಳೀತಾರೆ, ಮತ್ತು ರೇಷ್ಮೆ ಬೆಳೀತಾರೆ. ತೆಂಗಿನ ತೋಟಗಳಿದೆ, ಮತ್ತು ಫಾರ್ಮರ್ಸ್ ಕೂಡ ಇದೆ. 50 ಮೀಟ್ರಲ್ಲಿ ಇದೆ ಪ್ರಾಪರ್ಟಿ. ಟಾರ್ ರೋಡ್ಗೆ ಒಂದು 600 ಮೀಟ್ರ್ ಆಗುತ್ತೆ. ವಿಲೇಜ್ಗೆ 600 ಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ನಿಮಗೆ 4.5 ಕಿಲೋಮೀಟ್ರ್ ಆಗುತ್ತೆ. ಈ ರೋಡ್ಗೆ 205ರಿಂದ 300 ಅಡಿ ತನಕ ಸಿಗುತ್ತೆ. 32 ಕಿಲೋಮೀಟ್ರು ಮೈಸೂರು ಸಿಟಿ ಆಗುತ್ತೆ. 98 ಕಿಲೋಮೀಟ್ರು ಬೆಂಗಳೂರು ಕಿಂಗ್ ಏರಿಯಾ ಆಗುತ್ತೆ. ಜನರಲ್ ಪ್ರಾಪರ್ಟಿ.